ಇನ್ನು ಸಿಎಸ್ಗೆ ದೂರು ಕೊಟ್ಟಂತಹ ನಂತರ ಈಗ ರೋಹಿಣಿ ಸಿಂಧೂರಿ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೇನೆ. ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರು ನಿಯಮಗಳು ಇದೆ. ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದೀರಾ, ತುಂಬ ಜನ ಇದ್ದರು, ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ. ಇವತ್ತು ರೂಪಾ ಅವರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾರೆ. ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ, ದೂರು ಕೊಟ್ಟಿದ್ದೀನಿ. ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತಲೂ ಕೇಳಿದ್ದೀನಿ. ಇನ್ನೊಂದು, ರೂಪಾ ಅವರು ಒಂದು IPS ಅಧಿಕಾರಿಯಾಗಿದ್ದಾರೆ. ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ. ಅವರು ಬೇರೆ ಸರ್ವಿಸ್ಸೇ ಅವ್ರದ್ದು. ಆದಾಗ್ಯೂ ನಮ್ಮ ಪ್ರೊಫೆಷ್ನಲ್ ಡೆಸಿಷನ್ಸ್ ಅಥವಾ ಪ್ರೊಫೆಷ್ನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ. ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ. ಐ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ಬುಕ್, ಯಾವುದರಲ್ಲಿ ನಾನು ಆ್ಯಕ್ಟಿವ್ ಇಲ್ಲ ಫಾರ್ ಮೈ ಓನ್ ರೀಸನ್ಸ್. ಸೊ ಎಲ್ಲದಕ್ಕೂ ನಾನು ಅಲ್ಲಿ ಉತ್ತರ ಕೊಡಲಿಕ್ಕಾಗಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಪ್ಲಾಟ್ಫಾರ್ಮ್ ಆಲ್ಸೋ. ಆ್ಯಂಡ್ ಐ ಥಿಂಕ್ ದೆರ್ ಇಸ್ ಅ ಸರ್ಟನ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು. ಅದು ಕ್ಯಾಡರ್ಗೂ ಆ್ಯಂಡ್ ಸರ್ವಿಸ್ಗೂ ಶೋಭೆ ತರುವಂಥದ್ದು. ಈ ಕಾಂಟೆಕ್ಸ್ನಲ್ಲಿ ಅವರು ಪ್ರೊಫೆಷ್ನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ, ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಸೆಟ್ ದ ಸೇಮ್ ಥಿಂಗ್. ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್, IAS IPS ಆಫೀಸರ್ಸ್ ತುಂಬ ಜನ ಇದ್ದರು. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್, ಯಾರಿಗೆ ಕಳಿಸಿದಿರೋ ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು. ಸೊ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪನ ಹೇಳುವುದು, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ, ಬಿಕಾಸ್ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ನೀವು ನೋಡ್ಬೋದು, ನಾವು ಎಲ್ಲಿನೂ ಪೇಜಸ್ ಇರಲಿ ಈ ಥರ ಏನೂ ಮಾಡ್ಕೊಂಡಿಲ್ಲ. ದಟ್ ಈಸ್ ಮೈ ಸ್ಟೈಲ್ ಆಫ್ ಫಂಕ್ಷನಿಂಗ್. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಐ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಆ್ಯಂಡ್ ಟು ಟೇಕ್ ಆ್ಯಕ್ಷನ್ ಆನ್ ದ ಕನ್ಸರ್ನ್ಸ್. ಥ್ಯಾಂಕ್ ಯು. ಇನ್ನು ರೋಹಿಣಿ ಸಿಂಧೂರಿ ಕಾನೂನು ಹೋರಾಟದ ಮಾತಿಗೆ ಡಿ ರೂಪಾ ಕಿಡಿಕಾರಿದ್ದಾರೆ. ಕಾನೂನು ಹೋರಾಟ ಎಲ್ಲರೂ ಮಾಡ್ತಾರೆ. ಲೋಕಾಯುಕ್ತದಲ್ಲಿ ಕೇಸ್ ಇದೆ, ಅದಕ್ಕೆ ಉತ್ತರ ಕೊಡ್ಲಿ. ಅವರು ಸಾಚಾ ಇದ್ರೆ ಲೋಕಾಯುಕ್ತದಲ್ಲಿ ಉತ್ತರಿಸಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮೇಡಮ್, ಅಲ್ಲ, ಈಗ ರೋಹಿಣಿ ಸಿಂಧೂರಿ ಅವರೇ ಹೇಳ್ತಾ ಇದ್ರು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ. ಕಾನೂನು ಹೋರಾಟ ಅವ್ರು ಮಾಡೋದಲ್ಲ. ನಾನು ಒಂದು ಫೇಸ್ಬುಕ್ ನಲ್ಲಿ ಹಾಕಿದ್ದೀನಿ. ಲೋಕಾಯುಕ್ತ ಕಂಪ್ಲೇಂಟ್ ಗೆ ಅವ್ರ ಮೇಲೆ 3ನೇ ಸಲ ರಿಮೈಂಡರ್ ಕೇಳಿದ್ದಾರೆ ಪ್ರಸ್ತುತವಾಗಿ. ಆ ಕಂಪ್ಲೇಂಟ್ ಇನ್ನು ಲೋಕಾಯುಕ್ತ ಆಫೀಸ್ ಅಲ್ಲಿ ಇದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡಕ್ ಹೇಳಿ. ಅದು 1ನೇ ಪಾಯಿಂಟ್. ಲೋಕಾಯುಕ್ತಾಗ ಅವ್ರು ಉತ್ತರ ಕೊಡ್ಲಿ ಅವ್ರು ಸಾಚಾ ಇದ್ರೆ. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಆಕೆ ಮೇಲೆ ಡಿ ಇದೆ ಅಲ್ಲ, ಪ್ರಿಲಿಮಿನರಿ ಎನ್ಕ್ವೈರಿ ಇಸ್ ಪ್ರೂವ್ಡ್ ಬೈ ರವಿಶಂಕರ್ IAS ಆಫೀಸರ್. ಆ ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಡಿ ಆಗೋದನ್ನ ಆಕೆ ಪ್ರಿವೆಂಟ್ ಮಾಡ್ಕೊಳಕ್ಕೆ, ತನ್ನ ಮೇಲೆ ಶಿಕ್ಷೆ ಆಗದೆ ಹಾಗೆ ನೋಡ್ಕೊಳಕ್ಕೆ ಅಲ್ಲಿ ಇಲ್ಲಿ ಫೋಟೋಗಳನ್ನ ಕಳ್ಸಿರೋದು ಅಥವಾ ಇವ್ರನ್ನ ಭೇಟಿ ಮಾಡ್ತಿರೋದು ಯಾಕೆ? ಅದು ಅವ್ರು ಪ್ರಶ್ನೆ ಉತ್ತರಿಸ್ಲಿ. ಆಯ್ತಾ? ಅವ್ರಿಗೆ ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡೋಕೆ ಮುಖ ಇದೆಯಾ ಕೇಳಿ. ಕಾನೂನು ಹೋರಾಟ ಕೋರ್ಟ್ ಅಲ್ಲಿ ಹಾಕೋದು ಎಲ್ಲರೂ ಹಾಕ್ತಾರೆ ಲಾಯರ್ ಮೂಲಕ. ಅವ್ರು ಹೋಗಿ ಕಾರ್ಯಾಂಗದ ಚೀಫ್ ಸೆಕ್ರೆಟರಿ ಅವ್ರನ್ನ ಮುಖ್ಯಸ್ಥರನ್ನ ಭೇಟಿ ಆಗ್ಲಿ. ಫಸ್ಟ್ ಆ ಮುಖ ಕೊಟ್ಟು ಮುಖ ಮಾತಾಡೋಕೆ ಅವ್ರ ಮುಖ ಇದೆಯಾ ಕೇಳಿ. ಮೇಡಮ್, ಅಲ್ಲ, ಈಗ ರೋಹಿಣಿ ಸಿಂಧೂರಿ ಅವರೇ ಹೇಳ್ತಾ ಇದ್ರು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ. ಕಾನೂನು ಹೋರಾಟ ಅವ್ರು ಮಾಡೋದಲ್ಲ. ನಾನು ಒಂದು ಫೇಸ್ಬುಕ್ ನಲ್ಲಿ ಹಾಕಿದ್ದೀನಿ. ಲೋಕಾಯುಕ್ತ ಕಂಪ್ಲೇಂಟ್ ಗೆ ಅವ್ರ ಮೇಲೆ 3ನೇ ಸಲ ರಿಮೈಂಡರ್ ಕೇಳಿ.